ಜಿಬಿಎ ಚುನಾವಣೆ ಸಂಬಂಧಪಟ್ಟಂತೆ ಇವತ್ತು ಕರಡು ಮತದಾರ ಹಿಂದೆ ಬಂದು ಯಾವಾಗ ನಡೀಬೋದು ಸರ್? ನೋಡಪ್ಪ, ಕೋರ್ಟು ಆದೇಶ ಕೊಟ್ಟಿದೆ. ನಮ್ಮ ಸರ್ಕಾರ 73, 74ನೇ ತಿದ್ದುಪಡಿ ಅನುಷ್ಠಾನ ತರಬೇಕು. ಲೋಗೋ ಕಾಣಿಸ್ತಾ ಇದೆ. ಯುವಕರಿಗೆ ಅಧಿಕಾರ ಕೊಡಬೇಕು. ಹೊಸಬರು ರಾಜಕೀಯಕ್ಕೆ ಹೊಸ ಪೀಳಿಗೆ ಬರಬೇಕು. ಸೊ ಈಗ ನಾವು 369 ಸೀಟ್ ಮಾಡಿದ್ದೀವಿ. ಇನ್ನು ಅಕ್ಕಪಕ್ಕ ಬೆಂಗಳೂರದು ಅದನ್ನೆಲ್ಲ ಒಂದು ಟೀಮ್ ವರ್ಕೌಟ್ ಮಾಡ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಇದೆ, ಅದನ್ನು ಯಾವ ರೀತಿ ಆ್ಯಡ್ ಮಾಡ್ಬೋದು, ಇನ್ನೊಂದು ಸಪ್ರೇಟ್ ಮಾಡೋಲ್ಲ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಅಭಿಪ್ರಾಯ ಅವ್ರು ರಿಪೋರ್ಟ್ ಕೊಟ್ಟಿಲ್ಲ. ಅವರು ಕೊಟ್ಟ ಮೇಲೆ ಅದನ್ನು ನೋಡ್ತೀವಿ. ಯಾಕೆಂದರೆ ಕೆಲವೆಲ್ಲ ತಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ ಇದೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿನೂ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಸರ್ಕಾರದ ತೀರ್ಮಾನ. ಟೈಮ್ ಆಯಿತು. ಅದೇನೋ ಸ್ವಲ್ಪ ಕೋರ್ಟಲ್ಲಿ ಇಶ್ಯೂಸ್ ಇತ್ತು, ರಿಸರ್ವೇಷನ್. ಮುಖ್ಯಮಂತ್ರಿಗಳು ನಮ್ಮ ಮಿನಿಸ್ಟ್ರು ಕೂಡ ಹೇಳಿದ್ದಾರೆ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸಿಂಬಲ್ ಮೇಲೆ ಆಗಬೇಕು. ಕೆಲವರು ಪಂಚಾಯತಿನೂ ಸಿಂಬಲ್ ಮೇಲೆ ಮಾಡಬೇಕು ಅನ್ನೋದು ಕೂಡ ಅನೇಕರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಅದ್ರ ಬಗ್ಗೆ ನಾವೇನು ತೀರ್ಮಾನ ಮಾಡಿದ್ದೀವಿ. ಒಟ್ಟೊಳಗೆ ಒಂದೇ ಸತಿ ಎಲ್ಲರೂ ಕ್ಲೋಸ್ ಮಾಡಬೇಕು. ಬೇರೆ ರಾಜ್ಯದಲ್ಲಿ ಈ ಥರ ಕೇರಳ ಆಯ್ತಲ್ಲ, ಎಲ್ಲ ಒಟ್ಟಿಗೆ ಒಂದೇ ಸತಿ ಮಾಡಬೇಕು. ಆ ಥರ ಮಾಡಬೇಕು ಅಂತ ನಮಗೆ ಈಗಾಗಲೇ ಲೇಟ್ ಆಯಿತು. ಸೊ ಅದಕ್ಕೆ ಎಲೆಕ್ಷನ್ ಮಾಡ್ತೀವಿ. ಸರ್, ಈಗ ಬ್ಯಾಲೆಟ್ ಪೇಪರ್ನ ಬಳಸ್ತಾರೆ ಈ ಚುನಾವಣೆಗಳಿಗೆ ಚರ್ಚೆ ಆಗ್ತಿದೆ, ಇವಿಎಂ ಬದಲು. ಹೌದು, ಅವರು ನನಗೂ ಗೊತ್ತಿದೆ, ಮಾಹಿತಿ ಬಂದಿದೆ. ಅದು ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದು, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದು. ಏನು ತಪ್ಪೇನಿಲ್ಲ. ಬ್ಯಾಲೆಟ್ ಬುಲೆಟ್ಗಿನ ಸ್ಟ್ರಾಂಗ್ ಇದೆ. ಬರಲಿ, ಬ್ಯಾಲೆಟ್ ಆಗಲಿ, ತಪ್ಪೇನಿದೆ. ವೋಟಿಂಗ್ ನಡೀಬೇಕು, ಅದು ಮುಖ್ಯ. ಬ್ಯಾಲೆಟ್ ಅನ್ನು ಮಾಡಿ ಅದು ಅವ್ರು ಬಿಟ್ಟಿದ್ದು, ಅವ್ರು ಏನು ತೀರ್ಮಾನ ಮಾಡಬೇಕು. ವೋಟರ್ ರೋಲ್ನ ಮಾಡಿದ್ದಾರೆ, ಅದಕ್ಕೆ ಟೈಮ್ ಇದೆ. ನಾನೆಲ್ಲ BLAಗಳು ಎಲ್ಲರೂ ಕೂಡ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಏನೇನು ಹೆಚ್ಚು ಕಮ್ಮಿ ಆದರೆ ಯಾರು ವೋಟು ಸ್ಥಳೀಕರಿದ್ದಾರೆ ಅವ್ರಿಗೆಲ್ಲ ವೋಟಿಗೆ ಅವಕಾಶ ಮತದಾನ ಹಕ್ಕನ್ನು ಕೊಡಬೇಕು. ಆ ಹಕ್ಕನ್ನು JBಯವರು, ಎಲೆಕ್ಷನ್ ಕಮಿಷನ್ ಅವರು ಎಲ್ಲ ರೀತಿಯಲ್ಲೂ ಅಧಿಕಾರಿಗಳು ಮಾಡ್ತಾರೆ. ಅದ್ರಲ್ಲಿ ನಾವೇನು ಇಂಟರ್ಫಿಯರ್ ಆಗೋಲ್ಲ. ಅದು ಕಾನೂನು ಒಂದು ಚೌಕಟ್ಟಿದೆ. ಆ ಕಾನೂನು ಬಿಟ್ಟು ಎಲೆಕ್ಷನ್ ಕಮಿಷನ್ ಏನು ಗೈಡ್ಲೈನ್ಸ್ ಮಾಡ್ತಾರೆ ಆ ಪ್ರಕಾರ. ಸರ್, ಚುನಾವಣಾ ಆಯೋಗದ ಮೇಲೆ ದೆಹಲಿ ಪ್ರವಾಸಕ್ಕೆ ಹೋಗಿ ಬರ್ತಾ ಇದ್ದಾರೆ. ಸೊ ಹೈಕಮಾಂಡ್ ಬೇಕಾಗಿದ್ದಾರೆ. ನಾನು ಹೋಗೋದೆಲ್ಲ ಬರೀ ಎಲ್ಲರೂ ನಮ್ಮ ರಾಜಕೀಯಕ್ಕೆ ಹೋಗೋದು, ಸರ್ಕಾರಿ ಕೆಲಸಕ್ಕೆ ಹೋಗೋದು. ಪೇಪರಲ್ಲಿ, ಟಿವಿಲಿ ಅವ್ರು ಸಿಕ್ಕಿಲ್ಲ, ಇವ್ರು ಸಿಕ್ಕಿಲ್ಲ, ನೀವು ನಿಮ್ಗೇನು ತೋರಿಸ್ಕೊಂಡು ಕೂತ್ಕೊಳಕ್ಕಾಗ್ತಿಲ್ಲ. ಒಂದಿನ ಆಗ್ತಾ ಇದ್ದೀರಾ ಫೋಟೋ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರೋದು, ಚರ್ಚೆ ಆಗ್ತಾ ಇದ್ದೀರಾ, ಭೇಟಿನೇ ಆಗಿಲ್ಲ ಅಂತ ಯಾವುದೋ ಪೇಪರ್. ನಾವು ಸುಮ್ಮನೆ ನಾನು ಯಾಕೆ ಮಾತಾಡೋದು ಅಂತ ಇದೆ. ಬಟ್ ಒಂದು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಅಷ್ಟು ಬಿಟ್ಬಿಟ್ಟು ನಾನು ಚರ್ಚೆ ಮಾಡೋಕ್ಕೆ ಹೋಗೋಣ. ಸರ್, ಹೈಕಮಾಂಡ್ ಒಳ್ಳೆ ನ್ಯೂಸ್ ಕೊಡುತ್ತೆ ಅಂತ ನೆನ್ನೆ ತಮ್ಮ ಅವರು ಹೇಳಿದ್ದಾರೆ. ಸರ್, ತಮ್ಮನು ಹೇಳ್ತಾ ಇದ್ದಾರೆ, ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನೀವು ಹೇಳ್ತಾ ಇದ್ದೀರಿ. ತಮ್ಮ ಬೆಂಬಲಿಗರು ಕೂಡ ಸಾಕಷ್ಟು ನಿರೀಕ್ಷೆ. ಯಾರು ಹೇಳಿದ್ರಿ? 140 ಜನ ನನ್ನ ಬೆಂಬಲಕ್ಕಿದ್ದಾರೆ. 140 ಜನ ಬೆಂಬಲಕ್ಕಿದ್ದಾರೆ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನನ್ನ ಬೆಂಬಲಕ್ಕಿದ್ದಾರೆ. ನಿಮ್ಗೆ ಗೊತ್ತಿದೆಯಾ ನಾನು ಚೀಫ್ ಮಿನಿಸ್ಟರ್ ಏನು ಮಾತಾಡಿದ್ದೀವಿ ಅಂತ? ರಾಹುಲ್ ಸಮ್ಮುಖದಲ್ಲೇ ನಾವೇನು ಮಾತಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಸಮ್ಮುಖದಲ್ಲಿ ಏನು ಮಾತಾಡಿದ್ದೀವಿ, ಯಾರು ಎಲ್ಲ ಕೂತ್ಕೊಂಡು ನಾವೇನು ತೀರ್ಮಾನ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ಅದನ್ನು ನಾನು ಬಹಿರಂಗದಲ್ಲಿ ನಿಮ್ಮ ಹತ್ರ ಮಾಧ್ಯಮದಲ್ಲಿ ನಾನು ಚರ್ಚೆ ಮಾಡೋಕ್ಕಾಗ್ತದೆ. ನಾನು ಚರ್ಚೆ ಮಾಡೋಕ್ಕೆ ಹೋಗುದಿಲ್ಲ. ಎಲ್ಲದಕ್ಕೂ ಒಂದು ಕಾಲ ಇದೆ. ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ. ಏಪ್ರಿಲ್ನಲ್ಲಿ ಈ ರೀತಿಯಾದಂತಹ ಒಂದು ಒಳ್ಳೆ ಸುದ್ದಿ ಬರ್ತದೆ ಅಂತ ಚರ್ಚೆ ಏಪ್ರಿಲ್ ತಿಂಗಳಲ್ಲಿ ನೋಡೋಣ. ಈಗ ಯಾಕಂದ್ರೆ ಮಾತು ಸರ್, ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ CM DCM ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಸರ್, ಹೇಳ್ತಾರೆ, ಅರ್ಥ ಇದೆ. ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ. ಸರ್, DGP ರಾಮಚಂದ್ರ ರಾವ್ ಅವರು ತುಂಬಾ ಜನ ಮಹಿಳೆಯರ ಜೊತೆ ಕಚೇರಿಯಲ್ಲಿ ಅಶ್ಲೀಲವಾಗಿ ವರ್ತಿಸಿರೋ ವಿಡಿಯೋಗಳಿಗೆ ವೈರಲ್ ಆಗಿದೆ. ತಮ್ಮ ಕಚೇರಿ ಯೂನಿಫಾರ್ಮ್ ಅಲ್ಲೇ ಈ ರೀತಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಕೇಳಿ, ಚೀಫ್ ಮಿನಿಸ್ಟರ್ ಕೇಳಿ. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಸರ್, ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಅನುಮಾನ ಬಿದ್ದು ಬ್ಯಾಲೆಟ್ ಪೇಪರ್ ಏನಾದ್ರು ತರ್ತಾ ಇದ್ದಾರೆ? ಯಾರು ಹೇಳಿ? ಕೇಂದ್ರ ಚುನಾವಣಾ ಆಯೋಗ ನಾವಲ್ಲಪ್ಪ, ಎಲೆಕ್ಷನ್ ಕಮಿಷನ್ ಅವರು. ನಾವ್ಯಾರು ಎಲೆಕ್ಷನ್ ಮಾಡೋಕ್ಕೆ? ಅದಕ್ಕೊಂದು ಎಲೆಕ್ಷನ್ ಕಮಿಷನ್ ಇದೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್. ಸರ್ಕಾರ ಕಂಟ್ರೋಲ್ ಬರುವುದಿಲ್ಲ. ಅವರು ನಾವು ಹೇಳಿದಾಗ ಅವರೇ ತೀರ್ಮಾನ ಮಾಡ್ತಾರೆ. ಅವ್ರು ಏನು ಮಾಡ್ತಾರೋ ಮಾಡಿ. ಥ್ಯಾಂಕ್ ಯು ಸರ್.